ಪ್ರೇಸ್ ದ ಲಾರ್ಡ್, ಹಾಲೆಲೂಯಾ. ಕಿರ್ಚಬಹುದು ಮಹಿಮಾ. ನಿಮ್ಮ ಕೈಗಳನ್ನು ಮೇಲಕ್ಕೆತ್ತಿರಿ, ಪರಮೇಶ್ವರ ಜೊತೆ ಮಾತನಾಡಿರಿ. ಆತನಿಗೆ ಧನ್ಯವಾದವನ್ನು ಹೇಳಿರಿ. ಧನ್ಯವಾದ ಹೇಳಿರಿ, ಧನ್ಯವಾದ ಹೇಳಿರಿ, ಧನ್ಯವಾದ ಹೇಳಿರಿ, ಧನ್ಯವಾದ ಹೇಳಿರಿ. ಧನ್ಯವಾದ ಪ್ರಭು, ನೀವು ಮಹಾನರಾಗಿದ್ದೀರಿ, ಸರ್ವಶಕ್ತಿಮಾನರಾಗಿದ್ದೀರಿ. ನೀವು ಸಾಮರ್ಥ್ಯವುಳ್ಳವರಾದ ಪ್ರಭು ಆಗಿದ್ದೀರಿ. ನಿಮ್ಮ ಹಾಗೆ ಯಾರೂ ಇಲ್ಲ. ಧನ್ಯವಾದ ನಿಮ್ಮ ದಯಕ್ಕೋಸ್ಕರ, ಧನ್ಯವಾದ ನಿಮ್ಮ ಕರುಣೆಗೋಸ್ಕರ, ಧನ್ಯವಾದ ನಿಮ್ಮ ಆತ್ಮಕ್ಕೋಸ್ಕರ. ಧನ್ಯವಾದ ಹೇಳುತ್ತೇವೆ ಪ್ರಭು. ಧನ್ಯವಾದ, ಧನ್ಯವಾದ, ಧನ್ಯವಾದ. ಧನ್ಯವಾದ ಹೇಳುತ್ತೇವೆ, ಧನ್ಯವಾದ ಹೇಳುತ್ತೇವೆ ಪ್ರಭು. ನಮ್ಮ ಜೀವಿತದಲ್ಲಿ ನಿಮ್ಮ ಆತ್ಮಗಳ ಸೇವೆಗೋಸ್ಕರ, ನಿಮ್ಮ ಆತ್ಮದ ಸೇವೆಗೋಸ್ಕರ ಧನ್ಯವಾದ. ನೀವು ಬರೆದಿರುವ ವಾಕ್ಯ ಬೈಬಲ್ಗೋಸ್ಕರ ಧನ್ಯವಾದ ಹೇಳುತ್ತೇವೆ ಪ್ರಭು. ಈ ಸಮಯವನ್ನು ನೀವು ನಮಗೆ ಕೊಟ್ಟಿದ್ದೀರಿ. ನಿಮ್ಮ ವಾಕ್ಯವನ್ನು ಕಲಿತು ನಾವು ಮುಂದೆ ಬೆಳೆಯಬೇಕೆಂದು ನಾವು ಹೇಳುತ್ತೇವೆ ಪ್ರಭು. ನಮ್ಮ ಆತ್ಮಿಕ ಕಣ್ಣುಗಳು ತೆರೆಯಲ್ಪಟ್ಟಿದೆ ನಿಮ್ಮ ವಾಕ್ಯವನ್ನು ಕೇಳುವುದಕ್ಕೆ ಮತ್ತು ಸ್ವೀಕರಿಸುವುದಕ್ಕೆ. ಪ್ರಾರ್ಥನೆ ಪ್ರಭು ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ, ಆಮೇನ್. ಹಾಲೆಲೂಯಾ. ಕುಳಿತುಕೊಳ್ಳಬಹುದು ನೀವು. ಹಾಲೆಲೂಯಾ. ಪಕ್ಕದವರಿಗೆ ಹಾಯ್ ಫಾಯ್ ಹೇಳಬಹುದು, ಚೆನ್ನಾಗಿ ಹಾಯ್ ಫಾಯ್ ಕೊಡಬಹುದು. ವಾವ್ ವಾವ್. ಇನ್ನೊಮ್ಮೆ ಮತ್ತೊಮ್ಮೆ ಕಿರ್ಚಬಹುದು, ಮಹಿಮಾ ಮಹಿಮಾ. ವಾವ್ ವಾವ್ ವಾವ್. ಸೊ ಸ್ವಾಗತವಿದೆ ನಿಮಗೆ ಈ ಸಂಡೇಗೆ. ಕೆಲವು ಇಂಪಾರ್ಟೆಂಟ್ ಮಾತುಗಳು ನಮಗೆ ಸಹಾಯ ಮಾಡುವವು ಮಸೆ ಜೀವನವನ್ನು ಜೀವಿಸುವುದಕ್ಕೆ. ಅದಕ್ಕೆ ನಾವು ಕರೆಯಲ್ಪಟ್ಟಿದ್ದೇವೆ. ಪ್ರೇಸ್ ದ ಲಾರ್ಡ್. ನಮಗೆ ಸಹಾಯ ಮಾಡುವ ಆ ಮಸೀಹ ಜೀವನವನ್ನು ಜೀವಿಸುವುದಕ್ಕೆ, ಅದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ. ಪ್ರೇಸ್ ದ ಲಾರ್ಡ್. ಯಾವಾಗಲೂ ನೆನಪಿನಲ್ಲಿ ಇಟ್ಟುಕೊಳ್ಳಿರಿ, ಮಸೀಹಗಳ ರೂಪದಲ್ಲಿ ನಾನು ಮಹಾನ್ ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರ, ಉನ್ನತ ಜೀವನವನ್ನು ಜೀವಿಸುವುದಕ್ಕೋಸ್ಕರ ಕರೆಯಲ್ಪಟ್ಟಿದ್ದೇನೆ. ನನ್ನದು ಒಳ್ಳೆಯ ಸಮಯ ನಡೆಯುತ್ತಿದೆ, ಏಕೆಂದರೆ ನನ್ನ ಸಾಮರ್ಥ್ಯವು ದೇವರಿಂದ ಬಂದಿದೆ. ಹೇಳಿರಿ, ನನ್ನ ಸಾಮರ್ಥ್ಯವು ದೇವರಿಂದ ಬಂದಿದೆ. ಕ್ಯಾನ್ ವಿ ಸಿ ಇಟ್ ಅಗೇನ್? 2 ಕೊರಿಂಥದವರಿಗೆ ಹೇಳಿರಿ, ನನ್ನ ಸಾಮರ್ಥ್ಯವು ದೇವರಿಂದ ಬಂದಿದೆ. ನನ್ನ ಸಾಮರ್ಥ್ಯವು ದೇವರಿಂದ ಬಂದಿದೆ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ನೆಕ್ಸ್ಟ್, ಆತನು ಹೊಸ ಒಡಂಬಡಿಕೆಗೆ ಸೇವಕರಾಗಿರುವ ಸಾಮರ್ಥ್ಯವನ್ನು ನಮಗೆ ಅನುಗ್ರಹಿಸಿದ್ದಾನೆ. ಪ್ರೇಸ್ ದ ಲಾರ್ಡ್. ವಾವ್. ಈ ಒಡಂಬಡಿಕೆಯು ಲಿಖಿತ ರೂಪವಾದದ್ದಾಗಿರದೆ ದೇವರ ಆತ್ಮ ಸಂಬಂಧವಾದದ್ದು ಆಗಿದೆ. ಪ್ರೇಸ್ ದ ಲಾರ್ಡ್. ಓ ಬಾಯ್ಸ್, ದಿಸ್ ಇಸ್ ಟೂ ಬಿಗ್. ನೆಕ್ಸ್ಟ್, ಟೂ ಬಿಗ್. ನನಗೆ ನಂಬಿಕೆ ಇದೆ, ನಾನು ತಿಳಿಸಬಲ್ಲೆನು ಮತ್ತು ನೀವು ಅದನ್ನು ತಿಳಿದುಕೊಳ್ಳಿರಿ. ನಡಿ. ಆತನು ಹೊಸ ಒಡಂಬಡಿಕೆಗೆ ಸೇವಕರಾಗಿರುವ ಸಾಮರ್ಥ್ಯವನ್ನು ನಮಗೆ ಅನುಗ್ರಹಿಸಿದ್ದಾನೆ. ಮತ್ತು ಹೇಳಿರಿ, ನಾನು ಹೊಸ ಒಡಂಬಡಿಕೆಯ ಸೇವಕನಾಗಿದ್ದೇನೆ. ಸಂತೋಷದಿಂದ ಹೇಳಿರಿ, ನಾನು ಹೊಸ ಒಡಂಬಡಿಕೆಯ ಸೇವಕನಾಗಿದ್ದೇನೆ. ಯೋಗ್ಯರಾಗಿದ್ದೀರೋ ಅಯೋಗ್ಯರಾಗಿದ್ದೀರೋ? ಯೋಗ್ಯ ಸೇವಕನಾಗಿದ್ದೇನೆ. ಹೇಳಿರಿ, ನಾನು ಹೊಸ ಒಡಂಬಡಿಕೆಯ ಯೋಗ್ಯ ಸೇವಕನಾಗಿದ್ದೇನೆ. ಈ ಒಡಂಬಡಿಕೆಯು ಲಿಖಿತ ರೂಪವಾಗಿರದೆ ದೇವರ ಆತ್ಮ ಸಂಬಂಧವಾದುದು ಆಗಿದೆ. ಅವರಿಗೆ 8ನೇ ಅಧ್ಯಾಯ 1ನೇ ವಾಕ್ಯ. ಮತ್ತೆ ಕಮಾನ್ ಇದು ಎಲ್ಲಿಂದ ತರಲಿ ನಾವು ನೋಡೋಣ. ಹಳೆ ಒಡಂಬಡಿಕೆಯು ಮೋಸೆಯ ಧರ್ಮಶಾಸ್ತ್ರವು, ಓ ಲಾರ್ಡ್, ಮತ್ತು ನಾನು ಮಾತನಾಡುವುದನ್ನು ನಿಮಗೆ ತೋರಿಸಲು ಬಯಸುತ್ತೇನೆ ಮತ್ತು ನಾನು ಹೇಳಿಬಿಡುತ್ತೇನೆ. ವಾಕ್ಯ ಬಂದರೆ ನಾವು ನೋಡಿ ಬಿಡೋಣ. ಮತ್ತು ಮೋಸೆಯ ಧರ್ಮಶಾಸ್ತ್ರವು ಅದು ಬೇರೆ ಲಿಖಿತವಾಗಿತ್ತು. ಅದನ್ನು ಮಿನಿಸ್ಟ್ರೇಷನ್ ಆಫ್ ಡೆತ್ ಎಂದು ಹೇಳಲಾಗಿತ್ತು. ಅದು ಮರಣವನ್ನು ತರುತ್ತಿತ್ತು. ಅದು ಏನು ತರುತ್ತಿತ್ತು? ಮರಣವನ್ನು ತರುತ್ತಿತ್ತು. ಅಲ್ಲಿ ಬರೆದಿದೆ, ಲಿಖಿತ ರೂಪವಾದುದು ಮರಣ ಉಂಟು ಮಾಡುತ್ತದೆ. ನಾನು ನಿಮಗೆ ತೋರಿಸುವೆನೋ ಅದು ಎಲ್ಲಿ ಬರೆದಿದೆ, ಆದ್ರೆ ಏಕೆ ಅಲ್ಲಿ ಅದನ್ನು ಬರೆಯಲಾಗಿದೆ ಮತ್ತು ಲಿಖಿತವು ಮರಣವನ್ನು ಉಂಟು ಮಾಡುತ್ತದೆ, ಅದು ಅದಕ್ಕಾಗಿ ಬರೆಯಲಾಗಿದೆ. ನಾವು 2-3 ವಾಕ್ಯವನ್ನು ಓದೋಣ, ಅದು ನಮಗೆ ಸಿಕ್ಕುವುದು. ಅದು ದೇವರ ಆತ್ಮ ಸಂಬಂಧವಾದ ಜೀವವನ್ನುಂಟು ಮಾಡುತ್ತದೆ. ಪ್ರೇಸ್ ದ ಲಾರ್ಡ್. ಏಕೆಂದರೆ ಈ ಹೊಸ ಜೀವನವು ನಮ್ಮ ಹತ್ತಿರ ಇರುವುದು. ಆ ಹೊಸ ಜೀವನವು ಯಾರ ಮೂಲಕ ಇದೆ? ದೇವರ ಆತ್ಮನ ಮೂಲಕ. ಪ್ರೇಸ್ ದ ಲಾರ್ಡ್. ಓಕೆ, ಮತ್ತು ಲಕ್ಷ್ಯದಲ್ಲಿ ಇಟ್ಟುಕೊಳ್ಳಿ. ಮುಂದೆ ಹೋಗೋಣ, ಮತ್ತೆ ಹಿಂತಿರುಗಿ ಬಂದು ಹೋಗೋಣ. ನೆಕ್ಸ್ಟ್, ಲಿಖಿತ ರೂಪವಾದ ಒಡಂಬಡಿಕೆಯು ಮರಣವನ್ನುಂಟು ಮಾಡುತ್ತದೆ. ಮಿನಿಸ್ಟ್ರೇಷನ್ ಆಫ್ ಡೆತ್ ನೋಡುತ್ತಿದ್ದೀರಾ? ಲಿಖಿತ ರೂಪವಾದ ಒಡಂಬಡಿಕೆ, ಮಿನಿಸ್ಟ್ರೇಷನ್. ಮತ್ತು ಆ ಲಿಖಿತವು, ಆ ಒಡಂಬಡಿಕೆಯಿಂದ ಮರಣ ಬರುತ್ತಿತ್ತು, ಮರಣ ಹೊರಗೆ ಬರುತ್ತಿತ್ತು. ಮತ್ತು ಅದು ಹಳೆ ಒಡಂಬಡಿಕೆ ಆಗಿತ್ತು. ಮತ್ತು ಮರಣದ ಆ ಒಡಂಬಡಿಕೆ, ಅದನ್ನು ಬಂಡೆಯ ಮೇಲೆ ಬರೆಯಲಾಗಿತ್ತು. ಪರಮೇಶ್ವರರು ಈ ಲಿಖಿತ ಒಡಂಬಡಿಕೆಯನ್ನು ಕೊಟ್ಟರು. ಇದರ ಬಗ್ಗೆ ಮಾತನಾಡಲಾಗುತ್ತಿದೆ. ಮರಣ ಬರುತ್ತಿತ್ತು, ಮಿನಿಸ್ಟ್ರೇಷನ್ ಆಫ್ ಡೆತ್. ಆ ಒಡಂಬಡಿಕೆಯಿಂದ ಮರಣ ಬರುತ್ತಿತ್ತು. ಹಲೋ,
ಲಕ್ಷ್ಯ ಕೊಟ್ಟು ನೀವು ತಿಳಿಯಿರಿ. ವಾಸ್ ಗ್ಲೋರಿಯಸ್. ಆತನು ಹೇಳಿದನು, ಅದರಲ್ಲಿ ಸ್ವಲ್ಪ ಮಹಿಮೆ ಇತ್ತು, ಇಲ್ಲಿವರೆಗೂ ತೇಜೋಮಯವಾಯಿತು, ಪ್ರಭಾವದಿಂದ ಕೂಡಿದಾಗಿತ್ತು. ಆ ಪ್ರಭಾವದಿಂದ ಮೋಸೆಯ ಮುಖಕ್ಕೆ ಬಂದ ಪ್ರಕಾಶವು ಕುಂದಿ ಹೋಗುವಂತದ್ದಾಗಿದ್ದರೂ ಅದರ ನಿಮಿತ್ತ ಇಸ್ರಾಯೇಲರು ಅವನ ಮುಖವನ್ನು ನೋಡಲಾರದೆ ಇದ್ದರು. ಓ ಬಾಯ್, ಎಷ್ಟು ಜನಕ್ಕೆ ಗೊತ್ತಿದೆ ಏನು ಹೇಳಲಾಗುತ್ತಿದೆ? ಮತ್ತು ಮೋಸೆಯು ಪರಮೇಶ್ವರನ ಹತ್ತಿರನಿಂದ ಬರುವಾಗ ಬೈಬಲ್ ಹೇಳುತ್ತದೆ ಅವನ ಮುಖವು ಪ್ರಕಾಶಮಾನವಾಯಿತು. ಮತ್ತು ಇಸ್ರಾಯೇಲರು ಏನು ಹೇಳಿದರು? ನಾವು ನಿಮ್ಮ ಮುಖವನ್ನು ನೋಡಲು ಆಗುವುದಿಲ್ಲ. ಮೋಸೆಯು ತನ್ನ ಮುಖದ ಮೇಲೆ ಪರದೆಯನ್ನು ಹಾಕಿಕೊಂಡನು. ಆ ಮಹಿಮೆಯು ಪ್ರತಿದಿನ ಕಡಿಮೆಯಾಗುತ್ತಾ ಹೋಗುತ್ತಿತ್ತು. ಪ್ರೇಸ್ ದ ಲಾರ್ಡ್. ಆ ಮಹಿಮೆಯು ಸ್ಥಿರವಾಗಿರಲಿಲ್ಲ. ಆ ಮಹಿಮೆಯು ಒಳಗಿನಿಂದ ಇರಲಿಲ್ಲ, ಆ ಮಹಿಮೆಯು ಹೊರಗಿನಿಂದ ಇತ್ತು. ಎಷ್ಟು ಜನಕ್ಕೆ ತಿಳಿದು ಬರುತ್ತಿದೆ? ಮತ್ತು ನೀವು ಮೇಕಪ್ ಮಾಡಿಕೊಂಡಾಗ ಇದು ಯಾವುದು ಸೌಂದರ್ಯವಾಗಿದೆ? ಇದು ಹೊರಗಿನ ಸೌಂದರ್ಯವಾಗಿದೆ. ನೀವು ಒಳ್ಳೆಯ ಆಹಾರವನ್ನು ತಿಂದರೆ ಮತ್ತು ಮುಖವು ಒಳಗಿನಿಂದ ಹೊಳೆಯುತ್ತಿದೆ. ಮತ್ತು ಇದು ಮೇಕಪ್ ದ ಸೌಂದರ್ಯವಿದೆ. ರಾತ್ರಿ ಮೇಕಪ್ ಇನ್ನೂ ಕಳೆದು ಹೋಗುತ್ತದೆ, ಬೆಳಗ್ಗೆ ಎದ್ದ ಮೇಲೆ ಗೊತ್ತಾಗುವುದಿಲ್ಲ ಎಷ್ಟು ಸಿಗುವುದೆಂದು. ಊಟದಲ್ಲಿ ಜ್ಞಾನ ಕೊಟ್ಟಿದ್ದಾರೆ. ನೀವು ಹೊರಗಿನಿಂದ ಮೇಕಪ್ ಮಾಡುವ ಅವಶ್ಯಕತೆ ಇರುವುದಿಲ್ಲ, ಒಳಗಿನಿಂದ ಸುಂದರವಾಗಿರುತ್ತೀರಿ. ಏನು ಹೇಳುತ್ತಿದ್ದಾನೆ? ಹಳೆ ಒಡಂಬಡಿಕೆಯು ಮರಣವನ್ನು ಉಂಟು ಮಾಡಿದ ಆ ಒಡಂಬಡಿಕೆ ಇಷ್ಟರವರೆಗೆ ಅದು ಪ್ರಕಾಶಮಾನವಾಗಿತ್ತು. ಆದರೆ ಯೋಚಿಸ್ರಿ, ಅದರಿಂದ ಮರಣ ಉಂಟಾಗುತ್ತಿತ್ತು. ಏನು ಬರುತ್ತಿತ್ತು? ಮರಣ ಬರುತ್ತಿತ್ತು. ಮರಣವು ಬರುತ್ತಿತ್ತು, ಅದರಿಂದ ಸ್ವಲ್ಪ ಮಹಿಮೆ ಕೂಡ ಬರುತ್ತಿತ್ತು. ಅದು ಆತನ ಮುಖದಲ್ಲಿ ಕಂಡು ಬರುತ್ತಿತ್ತು. ಮೋಸೆಯ ಮುಖದಿಂದ ಬಂದ ಪ್ರಕಾಶವು ಕುಂದಿ ಹೋಗುವಂತಾಗಿದ್ದರು. ಅದರ ನಿಮಿತ್ತ ಇಸ್ರಾಯೇಲರು ಅವನ ಮುಖವನ್ನು ನೋಡಲಾರದೆ ಇದ್ದರು. ಅವರು ಮನುಷ್ಯನ ಭಾಷೆಯಲ್ಲಿ ಮನುಷ್ಯನ ತಿಳುವಳಿಕೆಯ ಪ್ರಕಾರ ತಿಳಿಸುವುದಕ್ಕೆ ಪ್ರಯತ್ನ ಪಡಿಸುತ್ತಿದ್ದಾರೆ. ಮತ್ತು ವಿಷಯದಲ್ಲಿ ಬರೆದಿದೆ, ಹಾಗೆ ನೀವು ಅದನ್ನು ತಿಳಿದುಕೊಳ್ಳಬೇಡಿರಿ, ಪರಿಶುದ್ಧಾತ್ಮನು ನಿಮಗೆ ತಿಳಿಸುವನು ಇಲ್ಲಿ ಏನು ಆಗುತ್ತಿದೆ ಎಂದು. ಇಲ್ಲಿ ಶಬ್ದಗಳ ಬಹಳ ಸೀಮೆ ಉಂಟು. ಪ್ರೇಸ್ ದ ಲಾರ್ಡ್. ಅಲೋ, ಎಷ್ಟು ಜನರು ಇದ್ದೀರಿ? ಮರಣ ವಿಧಿಸುವ ಜೀವನುಂಟು ಮಾಡುತ್ತದೆ. ಮೇಲೆ ಲಿಖಿತವಾದ ಅಕ್ಷರಗಳಲ್ಲಿ ಆಧಾರಗೊಂಡಿದ್ದರೂ ಪ್ರಭಾವದಿಂದ ಕೂಡಿದ್ದಾಗಿತ್ತು. ಅದರ ನಿಮಿತ್ತ ಇಸ್ರಾಯೇಲರು ಅವನ ಮುಖವನ್ನು ನೋಡಲಾರದೆ ಇದ್ದರು. ಅವನು ಹೇಳುತ್ತಿದ್ದಾನೆ, ಈ ಒಡಂಬಡಿಕೆಯಲ್ಲಿ ಮರಣ ಇತ್ತು. ಈ ಮರಣದ ಒಡಂಬಡಿಕೆಯ ನಿಮಿತ್ತ ಆತನ ಹತ್ತಿರ ಸ್ವಲ್ಪ ಸಮಯದ ಮಹಿಮೆ ಹೇಗಿತ್ತಂದ್ರೆ ಜನರು ಅವನ ಮುಖವನ್ನು ನೋಡಲು ಆಗಲಿಲ್ಲ. ಸ್ವಲ್ಪ ದಿನ ಆದ ಮೇಲೆ ಅವನು ಅದನ್ನು ತೆಗೆದನು. ಆದ್ರೆ ಅಲ್ಲಿ ಏನಾದ್ರೂ ಆಗುತ್ತಿತ್ತು. ಆ ಮರದಿಂದಲೂ ಕೂಡ ಸ್ವಲ್ಪ ಏನಾದ್ರೂ ಆಗುತ್ತಿತ್ತು. ನೆಕ್ಸ್ಟ್, ಎಷ್ಟೋ ಹೆಚ್ಚಾಗಿ ಪ್ರಭಾವವುಳ್ಳದಾಗಿರಬೇಕು. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ಮತ್ತು ಇಲ್ಲಿ ಬರೆಯಲ್ಪಟ್ಟಿದೆ, ಸ್ವಲ್ಪ ತೊಂದರೆ ಇದೆ. ಇದು ಕಂಪೇರ್ ಮಾಡುತ್ತಿದೆ. ನಾನು ನಿಮ್ಗೆ ಹೇಳಿದೆ, ಮನುಷ್ಯನ ಮನಸ್ಸಿನಿಂದ, ಮನುಷ್ಯನ ಭಾಷೆಯಿಂದ ಪರಮೇಶ್ವರನ ಭಾಷೆಯನ್ನು ತಿಳಿಸುವ ಪ್ರಯತ್ನ ಮಾಡಲಾಗಿದೆ. ಮತ್ತು ಟ್ರಾನ್ಸ್ಲೇಟರ್ ಅವರು ಕೂಡ ಸಿಕ್ಕಾಕೊಂಡಿದ್ದಾರೆ, ಅವನು ಕೂಡ ಸಿಕ್ಕಾಕೊಂಡಿದ್ದಾನೆ. ಅಲ್ಲಿ ಕಂಪ್ಯಾರಿಸನ್ ಮಾಡಲು ಆಗುತ್ತಿಲ್ಲ. ಅವನು ಏನು ಹೇಳಲು ಪ್ರಯತ್ನ ಪಡುತ್ತಿದ್ದಾನೆಂದರೆ, ಓ ಓ ಓ ಓ ಓ ನಡೀರಿ, ಇದನ್ನು ಇಲ್ಲೇ ಬಿಡುತ್ತೇವೆ, ಬೇರೆ ಕಡೆ ಹೋಗಿ ಆಮೇಲೆ ಇದನ್ನು ನಾವು ತಿಳಿದುಕೊಳ್ಳೋಣ. 2ನೇ ಕೊರಿಂಥದವರಿಗೆ 3ನೇ ಅಧ್ಯಾಯ 7ನೇ ವಾಕ್ಯ. ಇಲ್ಲೇ ಇದ್ದೀವಲ್ಲ. ಮರಣ ವಿಧಿಸುವ ನಿಯಮದ ಸೇವೆಯು ಆ ಪ್ರಭಾವದಿಂದ ಮೋಸೆಯ ಮುಖಕ್ಕೆ ಬಂದ ಪ್ರಕಾಶವು ಕುಂದಿ ಹೋಗುವುದಂತಾಗಿದ್ದರು. ಸರಿದೆ. ರೋಮಾಪುರದವರಿಗೆ 8ನೇ ಅಧ್ಯಾಯ 1ನೇ ವಾಕ್ಯ. 8ನೇ ಅಧ್ಯಾಯ 1ನೇ ವಾಕ್ಯ. ಆದ್ದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ಕ್ರಿಸ್ತ ಯೇಸುವಿನಲ್ಲಿ ಇದ್ದೇನೆ. ಎಷ್ಟು ಜನರು ಕ್ರಿಸ್ತ ಯೇಸುವಿನಲ್ಲಿ ಇದ್ದೀರಿ? ನಾನು ಮೊದಲೇ ನಿಮ್ಗೆ ಹೇಳಿದೆ, ನೀವು ತೊಂದರೆಯಲ್ಲಿ ಇಲ್ಲ, ಕಷ್ಟದಲ್ಲಿ ಇಲ್ಲ. ಆದ್ದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ಯಾಕೆಂದರೆ ಜೀವನುಂಟು ಮಾಡುವ ಪವಿತ್ರಾತ್ಮನಿಂದಾದ ನಿಯಮವು ಇದನ್ನು ಹೇಳಲು ಪ್ರಯತ್ನ ಪಡುತ್ತಿದ್ದಾನೆ. ಮೊದಲನೇ ಒಡಂಬಡಿಕೆಯು ಅದು ಮರಣದ ವ್ಯವಸ್ಥೆಯಾಗಿತ್ತು. ಇವಾಗ ನಾವು ಓದಿದೆವು 2ನೇ ಕೊರಿಂಥದವರ ಮಿನಿಸ್ಟ್ರೇಷನ್ ಆಫ್ ಡೆತ್. ಇವಾಗ ನಾವು ಹೊಸದಾಗಿ ಹುಟ್ಟಿದಾಗ, ನಾವು ಯೇಸು ಸ್ವಾಮಿಯನ್ನು ನಮ್ಮ ಪ್ರಭುವಾಗಿ ಸ್ವೀಕರಿಸಿದಾಗ ನಮ್ಮ ಹತ್ತಿರ ಜೀವವನ್ನುಂಟು ಮಾಡುವ ಪವಿತ್ರಾತ್ಮನ ವ್ಯವಸ್ಥೆಯಾಗಿ ಇದೆ. ಅದರಲ್ಲಿ ಅವರು ಸ್ವಲ್ಪ ಕನ್ಸ್ಟ್ರಕ್ಷನ್ ಅನ್ನು ಪವಿತ್ರಾತ್ಮನಿಂದ, ಜೀವವನ್ನುಂಟು ಮಾಡುವ ಪವಿತ್ರಾತ್ಮನಿಂದಾದ ನಿಯಮ ಬರೆಯಬೇಕಾಗಿತ್ತು. ಪವಿತ್ರಾತ್ಮನ ಜೀವನದ ವ್ಯವಸ್ಥೆ, ಆತ್ಮದ ವ್ಯವಸ್ಥೆ ಅಥವಾ ಆತ್ಮದ ಜೀವನದ ವ್ಯವಸ್ಥೆ. ಜೀವನುಂಟು ಮಾಡುವ ಪವಿತ್ರಾತ್ಮನಿಂದಾದ ಏನಾಗಿರಬೇಕೆಂದರೆ ಆತ್ಮದ ಜೀವನದ ವ್ಯವಸ್ಥೆ ಆಗಿರಬೇಕು. ಆತ್ಮದ ಜೀವನದ ವ್ಯವಸ್ಥೆ, ಆತ್ಮದಲ್ಲಿ ಜೀವನದ ವ್ಯವಸ್ಥೆ.
2 ಕೊರಿಂಥದವರಿಗೆ 3ನೇ ಅಧ್ಯಾಯ 7ನೇ ವಾಕ್ಯವನ್ನು ನೋಡೋಣ. ಮರಣದ ಒಡಂಬಡಿಕೆ ಇಲ್ಲೇನಿತ್ತು? ಮರಣವಿತ್ತು. ನಮ್ಮ ಹತ್ತಿರ ಜೀವನದ ಒಡಂಬಡಿಕೆಯಾಗಿದೆ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಇಲ್ಲಿ ಆತನು ಹೋಲಿಸುತ್ತಿಲ್ಲ, ಹೇಳುತ್ತಿದ್ದಾನೆ, ಆದರೆ ಇಲ್ಲಿ ಹೋಲಿಕೆ ಮಾಡುತ್ತಿಲ್ಲ. ಅಂದ್ರೆ ಇಲ್ಲಿ ಹೋಲಿಕೆ ಆಗಲು ಸಾಧ್ಯವೇ ಇಲ್ಲ. ಒಂದು ಒಡಂಬಡಿಕೆಯು ಮರಣದ ಒಡಂಬಡಿಕೆಯಾಗಿತ್ತು, ಅದರಲ್ಲಿ ಮಹಿಮೆಯೇ ಇರಲಿಲ್ಲ. ಇದೇ ಅವನು ಹೇಳಲು ಪ್ರಯತ್ನ ಪಡುತ್ತಿದ್ದಾನೆ. ಇದು ಭಾಸವಾಗುತ್ತಿತ್ತು, ಅಲ್ಲಿ ಸ್ವಲ್ಪ ಮಹಿಮೆ ಇದೆ ಎಂದು. ಪ್ರಕಾಶವು ಕುಂದಿ ಹೋಗುತ್ತಿತ್ತು, ಕಡಿಮೆಯಾಗುತ್ತಿತ್ತು. ಮಹಿಮೆ ಅನ್ನೋದು ಇದ್ದೇ ಇರಲಿಲ್ಲ. ಎಷ್ಟು ಜನಕ್ಕೆ ತಿಳಿದು ಬರುತ್ತಿದೆ? ಇವನು ಏನು ಹೇಳಲು ಪ್ರಯತ್ನಿಸುತ್ತಿದ್ದಾನೆ ಅಂದ್ರೆ, ಇವಾಗ ನಮ್ಮ ಹತ್ತಿರ ಇರುವ ಮಹಿಮೆಯು ಅದು ಮೋಶೆಯ ಮಹಿಮೆಗಿಂತ ಹೆಚ್ಚಾಗಿದೆ. ಮೋಸೆ ಹತ್ತಿರ ಇರುವ ಒಡಂಬಡಿಕೆಯು ಮತ್ತು ಅಲ್ಲಿ ಮಹಿಮೆ ಇದ್ದಿರರೆ ಅದು ಕಡಿಮೆ ಆಗುತ್ತಿರ್ಲಿಲ್ಲ, ಕುಂದಿ ಹೋಗುತ್ತಿರ್ಲಿಲ್ಲ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಅದು ಬರೀ ಇಂಪ್ಯಾರ್ಟೇಷನ್ ಆಗಿತ್ತು. ಅವನು ಪರಮೇಶ್ವರನ ಜೊತೆ ಕೂತುಕೊಂಡು ಅಲ್ಲಿಂದ ಬಂದಿದ್ದನು. ಆದ್ರೆ ರಿಯಲ್ ಆದ ವಸ್ತು ಇನ್ನೂ ಬಂದಿರಲಿಲ್ಲ. ಯಾವುದೇ ಕಂಪ್ಯಾರಿಸನ್, ಹೋಲಿಕೆ ಇಲ್ಲ. ನೆರಳಿಗೂ ಮತ್ತು ಮನುಷ್ಯನಿಗೂ ಯಾವುದೇ ಹೋಲಿಕೆ ಇಲ್ಲ. ಪ್ರೇಸ್ ದ ಲಾರ್ಡ್. ಮನುಷ್ಯನ ನೆರಳಿನಲ್ಲಿ ಮನುಷ್ಯನು ಇಲ್ಲ. ಹಲೋ, ಎಷ್ಟು ಜನರು ಇದ್ದೀರಿ? ನೀವು ನಿಮ್ಮ ನೆರಳನ್ನು ನೋಡಿದ್ದೀರಾ? ಆ ನೆರಳಿನಲ್ಲಿ ನೀವು ಇದ್ದೀರಾ? ನೆರಳಿನಲ್ಲಿ ಏನೂ ಇರುವುದಿಲ್ಲ. ನಿಮ್ಮ ಕಣ್ಣು ಇಲ್ಲ, ಮೂಗು ಇಲ್ಲ, ನಿಮ್ಮ ಬಾಯಿ ಇಲ್ಲ. ಆ ನೆರಳಿನಲ್ಲಿ ಏನೂ ಇಲ್ಲ. ನಿಮ್ಮ ಹೊಟ್ಟೆ ಕೂಡ ಇಲ್ಲ, ನಿಮ್ಮ ಚರಿತ್ರೆ ಕೂಡ ಇಲ್ಲ, ಏನೂ ಇಲ್ಲ. ಅದು ಬರೀ ನೆರಳಾಗಿದೆ. ಇದನ್ನು ನಾನು ಹೇಳುತ್ತೀನಿ, ಇದು ಏನೂ ಅಲ್ಲ. ನೀವು ಹೇಳುತ್ತೀರಿ ಯಾರಾದರೂ ನನ್ನ ನೆರಳಾಗಿದ್ದಾರೆ ಎಂದರೆ, ಆ ನೆರಳಿನಲ್ಲಿ ಏನೂ ಇಲ್ಲ. ಆ ನೆರಳಿನಲ್ಲಿ ಏನೂ ಇಲ್ಲ. ಏನಾದರೂ ಇರುತ್ತದಾ? ಆ ನೆರಳಿನ ಫೋಟೋ ತೆಗೆದು ಇವನು ಯಾರಾಗಿದ್ದಾನೆ ಎಂದು ನೀವು ಹೇಳಿದ್ರಿ, ಈ ಮನುಷ್ಯ ನನ್ನ ನೆರಳಾಗಿದ್ದಾನೆ ಎಂದರೆ, ಈ ನೆರಳನ್ನು ನೋಡಿ ನಮಗೆ ಗೊತ್ತಾಗಬೇಕು ಇದು ನಿಮ್ಮದಾಗಿತ್ತು ಎಂದು. ಆದ್ರೆ ನೆರಳನ್ನು ನೋಡಿ ನಾವು ಹೇಳಲು ಸಾಧ್ಯವಿಲ್ಲ ನೀವು ಅದಾಗಿದ್ದೀರಿ ಎಂದು. ನೆರಳಿನ ಉದ್ದು ಅಗಲ ಬೇರೆ ಆಗಿರಬಹುದು, ಬಟ್ ಡಿಪೆಂಡ್ ಲೈಟ್ ಎಲ್ಲಿಂದ ಬರುತ್ತದೆ ಅದರ ಮೇಲೆ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಎಷ್ಟು ಜನಕ್ಕೆ ತಿಳಿದು ಬರುತ್ತಿದೆ? ಮತ್ತು ನಾವು ಮಕ್ಕಳಿಗೋಸ್ಕರ ಮಾಡುತ್ತೇವಲ್ಲವೋ, ಹೀಗೆ ಮಾಡಿದರೆ ಇಲ್ಲಿಂದ ಲೈಟ್ ಅನ್ನು ಹಾಕಿದರೆ ಮೇಲೆ ಮತ್ತು ಎತ್ತು ಆಗಿಬಿಡುತ್ತದೆ, ಏನೋ ಆಗಿಬಿಡುತ್ತದೆ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಇಲ್ಲಿ ಆತನು ಹೋಲಿಕೆ ಮಾಡುತ್ತಿಲ್ಲ. ಆತನು ಶಬ್ದವನ್ನು ಇಂಥ ಯೂಸ್ ಮಾಡಬಹುದು, ಹೋಲಿಕೆ ಮಾಡುವ ಹಾಗೆ. ಆದರೆ ಬಹಳ ದೊಡ್ಡ ವಿಷಯವನ್ನು ನಮಗೆ ತಿಳಿಸಲು ಬಯಸುತ್ತಿದ್ದಾನೆ. ಅವನು ಹೇಳುತ್ತಿದ್ದಾನೆ, ಬಹಳಷ್ಟು ಜನರು ಹಳೆ ಒಡಂಬಡಿಕೆ ಪ್ರಕಾರ ಜೀವಿಸುತ್ತಿದ್ದಾರೆ. ಪ್ರಭುವಿನ ಆಜ್ಞೆಯನ್ನು ಮಾಡಿರಿ, ಆತನು ನಿಮ್ಮನ್ನು ಮಹಾನಾಗಿ ಮಾಡುವನು. ಇದನ್ನು ಮಾಡಿದರಿ ನಿಮ್ಗೆ ಇದು ಸಿಗುವುದು. ಇಲ್ಲ, ಏನೆಲ್ಲ ಮಾಡಬೇಕಾಗಿತ್ತು ಅದನ್ನು ಪ್ರಭು ಯೇಸು ಮಾಡಿದ್ದಾರೆ. ನನಗೆ ಮತ್ತು ನಿಮಗೆ ಎಲ್ಲವೂ ಸಿಕ್ಕಿದೆ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಕೇಳುತ್ತಿದ್ದೀರಾ ನೀವು? ಏನೆಲ್ಲ ಮಾಡಬೇಕಾಗಿತ್ತು ಯೇಸು ಸ್ವಾಮಿ ಮಾಡಿದರು. ನನಗೆಲ್ಲ ಫ್ರೀ ಆಗಿ ಸಿಕ್ಕಿತು. ಏನೆಲ್ಲ ನನ್ನ ಹತ್ತಿರ ಇದೆ ಅದಕ್ಕೆ ನಾನು ಯಾವುದೇ ಕಷ್ಟವನ್ನು ವಹಿಸಿಲ್ಲ. ನಾನು ಏನು ಮಾಡಿದ್ದೇನೆ? ಪ್ರಭು ಯೇಸುವನ್ನು ನಮ್ಮ ಪ್ರಭುವಿನ ರೂಪದಲ್ಲಿ ಸ್ವೀಕರಿಸಿದ್ದೇನೆ. ಏನೆಲ್ಲ ನನ್ನ ಹತ್ತಿರ ಇತ್ತು ಅದು ನನಗೆ ಸಿಕ್ಕಿದೆ. ನನಗೆ ಸಿಕ್ಕಿರೋದು ಅದು ಸಾಮರ್ಥ್ಯವು ಪ್ರಭುವಿನ ಮೂಲಕ ಸಿಕ್ಕಿದೆ, ದೇವರ ಮೂಲಕ ಸಿಕ್ಕಿದೆ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಹೇಳಿರಿ, ನಾನು ಎಲ್ಲವನ್ನು ಮಾಡಬಲ್ಲೆನು, ನಾನು ಎಲ್ಲವನ್ನು ಮಾಡಬಲ್ಲೆನು. ಈ ವಿಷಯ ನಿಮಗೆ ತಿಳಿದು ಬಂದರೆ ಕಳ್ಳತನ ಮಾಡುವ ವಿಚಾರ ಬರುವುದಿಲ್ಲ. ನಿಮಗೆ ಯಾರ ಮೇಲೆ ದ್ವೇಷ ಇರುವುದಿಲ್ಲ. ನಿಮಗೆ ಯಾವುದೇ ಸಮೃದ್ಧಿಯಿಂದ ಯಾವುದೇ ತೊಂದರೆ ಆಗುವುದಿಲ್ಲ. ನಿಮಗೆ ಗೊತ್ತಿರುವುದು ನೀವು ಕೂಡ ಮಾಡಬಲ್ಲಿರಿ ಎಂದು. ಇನ್ಫ್ಯಾಕ್ಟ್ ನಾವು ಮಾಡುವ ಅವಶ್ಯಕತೆ ಇದೆ. ಮಸಿ ಜೀವಿತದಲ್ಲಿ ಯೇಸು ಸ್ವಾಮಿ ಯಾವ ಕಾರಣಕ್ಕೆ ಬಂದರು? ಯೇಸು ಸ್ವಾಮಿ ಅದಕ್ಕಾಗಿ ಬಂದರು, ಆತನ ಜೀವಿತದಿಂದ ಪರಮೇಶ್ವರಿಗೆ ಮಹಿಮೆ ಸಿಗಬೇಕೆಂದು. ಕ್ರೈಸ್ತರು ಇದನ್ನು ತಿಳಿದುಕೊಳ್ಳುವುದು ಅವಶ್ಯಕವಾಗಿದೆ. ಪರಮೇಶ್ವರನಲ್ಲಿ ಯಾರು ಬಂದು ಹೇಳುತ್ತಾರೆ, ನಾನು ರೋಗಿಯಾಗಿದ್ದೆ, ಸ್ವಸ್ಥ ಆಗಿದ್ದೇನೆ. ಪರಮೇಶ್ವರರು ಈ ರೀತಿಯ ಮಹಿಮೆಯನ್ನು ಬಯಸುವುದಿಲ್ಲ. ಹೌದು, ನಾವು ರೋಗಿಗಳನ್ನು ಸ್ವಸ್ಥ ಮಾಡುತ್ತೇವೆ. ನೀವು ಹೇಳಿದ್ರಿ, ನಂಗೆ ಮನೆ ಇರಲಿಲ್ಲ, ಮನೆ ಸಿಕ್ಕಿತು. ನಿಮಗೆ ಅನಿಸುತ್ತದೆ ನೀವು ಪರಮೇಶ್ವರಿಗೆ ಮಹಿಮೆಯನ್ನು ಕೊಟ್ಟಿದ್ದೀರಿ. ಆದರೆ ಪರಮೇಶ್ವರರು ಈ ರೀತಿಯ ಮಹಿಮೆಯನ್ನು ಬಯಸುವುದಿಲ್ಲ. ಬಹಳಷ್ಟು ಜನರು ಪರಮೇಶ್ವರ ಇಲ್ಲದೆ ಮನೆಯಲ್ಲಿ ಇದ್ದಾರೆ. ಆ ವ್ಯಕ್ತಿ ಅವನು ಚರ್ಚಿಗೆ ಬಂದನು, ಆತನ ಹತ್ತಿರ ಮೊದಲೇ ಮನೆ ಇದೆ. ನೀವು ಹೇಳಿದಿರಿ ನನಗೆ ಪರಮೇಶ್ವರರು ಮನೆ ಕೊಟ್ಟಿದ್ದಾರೆ. ಅವನು ಹೇಳುವನು, ಹೌದು, ಒಳ್ಳೆಯದು, ನನಗೆ ಪರಮೇಶ್ವರ ಇಲ್ಲದೆ ಮನೆ ಸಿಕ್ಕಿದೆ. ನಿಮ್ಮ ಸಾಕ್ಷಿಯವರಿಗೆ ಪ್ರೋತ್ಸಾಹ ಕೊಡುವುದಿಲ್ಲ. ಯೋಚನೆ ಮಾಡಿ ನೋಡಿರಿ. ಓ, ನನಗೆ ಪರಮೇಶ್ವರರು ಮನೆ ಕೊಟ್ಟರು. ಓ, ಒಳ್ಳೆಯದು, ನನ್ನ ಹತ್ತಿರ 2 ಇದಾವೆ. ಹೇಗೆ ಡಿಸೈಡ್ ಮಾಡುವೆ ಪರಮೇಶ್ವರು ಕೊಟ್ಟಿದ್ದಾರೆ ಎಂದು? ನನ್ನ ಹತ್ತಿರ ಪರಮೇಶ್ವರ ಇಲ್ಲದೆ ಇದೆ 2. ಆ ವ್ಯಕ್ತಿಗೆ ನೀವು ಪರಮೇಶ್ವರನ ಮಹಿಮೆಯನ್ನು ಹೇಗೆ ತೋರಿಸುವಿರಿ? ಆತನ ಹತ್ತಿರ ಆಲ್ರೆಡಿ 2 ಮನೆ ಇದೆ. ಮತ್ತು ನೀವು ಹೇಳುತ್ತಿದ್ದೆ 3 ತಿಂಗಳು ನಾವು ಉಪವಾಸ ಮಾಡಿದೆವು, 6 ತಿಂಗಳು ಪ್ರಾರ್ಥನೆ ಮಾಡಿದೆವು, ಆಮೇಲೆ ನಮಗೆ ಮನೆ ಸಿಕ್ಕಿತು. ನೀವು ಹೇಗೆ ಪ್ರೂಫ್ ಮಾಡುವಿರಿ? ಹೊಸ ವ್ಯಕ್ತಿ ಉತ್ಸಾಹಿತರಾಗಲು ಸಾಧ್ಯವಿಲ್ಲ. ಪ್ರೇಸ್ ದ ಲಾರ್ಡ್. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ.
ಇದು ತಿಳಿದುಕೊಳ್ಳುವುದು ಬಹಳ ಅವಶ್ಯಕವಾಗಿದೆ. ನಾವು ಏನು ಹೇಳುತ್ತಿದ್ದೇವೆ ಅದು ಪರಮೇಶ್ವರನಿಗೆ ಮಹಿಮೆ ಆಗುತ್ತೆ. ನಾನು ಹೇಳುತ್ತಿಲ್ಲ ನೀವು ಸಾಕ್ಷಿ ಹೇಳಬಾರದೆಂದು, ಹೇಳಬೇಕು ಸಾಕ್ಷಿ. ನೀವು ಇದನ್ನು ತಿಳಿದುಕೊಳ್ಳಬೇಕು. ನೀವು ಆಲ್ರೆಡಿ ಸ್ವಸ್ಥರಾಗಿದ್ದೀರಿ. ಅವನು ಹೇಗೆ ಈ ಸಾಕ್ಷಿಯನ್ನು ಒಪ್ಪಿಕೊಳ್ಳುವನು? ಪ್ರೇಸ್ ದ ಲಾರ್ಡ್. ಅವನು ತನ್ನ ಮೈಂಡಿನಲ್ಲಿ ಇದನ್ನು ಒಪ್ಪಿಕೊಳ್ಳುವನು. ಪರಮೇಶ್ವರಿಗೆ ಮಹಿಮೆ ಆಗಿದೆ ಎಂದು ನೋಡಬಲ್ಲನು. ಯೇಸು ಸ್ವಾಮಿ ಕ್ಲಿಯರ್ ಆಗಿ ಹೇಳಿದರು, ನಿಮ್ಮ ಕೆಲಸಗಳನ್ನು ನೋಡಿ ಹೇಳಿರಿ, ನಿಮ್ಮ ಕೆಲಸಗಳನ್ನು ನೋಡಿ. ಎಷ್ಟು ಜನರು ಈ ವಾಕ್ಯವನ್ನು ಓದಿದ್ದೀರಿ? ಕಿರ್ಚಬಹುದು, ಇನ್ನೂ ಚೆನ್ನಾಗಿ ಕಿರ್ಚಬಹುದು. ಹಾ 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 ಹಲೋ. ಓಕೆ, Matthew 5:16. ವಾ 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 ವಾ. ಅದರಂತೆ ನಿಮ್ಮ ಬೆಳಕು, ಹೇಳಿರಿ ನನ್ನ ಬೆಳಕು, ಮರೆಯಬೇಡಿರಿ. ಇಲ್ಲಿ ನನ್ನ ಹೆಸರು ಬರೆದಿಲ್ಲ, ಇಲ್ಲಿ ನಮ್ಮೆಲ್ಲರ ಹೆಸರು ಬರೆದಿದೆ. ಇದು ನಿಮಗೆ ಹೇಳುತ್ತದೆ ಮಸೀಹ ಆಗುವುದು ಉದ್ದೇಶ ಏನು. ನೀವು ಮಸಿ ಜೀವನವನ್ನು, ಕ್ರೈಸ್ತ ಜೀವನವನ್ನು ಎಲ್ಲಿವರೆಗೆ ಮುಟ್ಟಬೇಕು, ಯಾವ ಜೀವನವನ್ನು ಜೀವಿಸುವುದಕ್ಕೆ ನೀವು ಕರೆಯಲ್ಪಟ್ಟಿದ್ದೀರಿ. ಇದು ಉದ್ದೇಶವಾಗಿದೆ. ನೀವು ಬರೀ ಅದಕ್ಕಾಗಿ ಬಂದಿಲ್ಲ. ರೊಟ್ಟಿ ಸಿಕ್ಕರೆ ಸಾಕು, ಅಕ್ಕಿ ಸಿಕ್ಕರೆ ಸಾಕು, ಬೇಳೆ ಸಿಕ್ಕರೆ ಸಾಕು, ಮನೆಯ ಬಾಡಿಗೆ ಸಿಕ್ಕರೆ ಸಾಕು, ಮಕ್ಕಳ ಟ್ಯೂಷನ್ ಫೀಸ್ ಸಿಕ್ಕರೆ ಸಾಕು. ಆ ಜನರು ಕೂಡ ಕೊಡುತ್ತಾರೆ. ಯೇಸು ಸ್ವಾಮಿನ ಬಗ್ಗೆ ತಿಳಿದಿಲ್ಲ. ಬಹಳಷ್ಟು ಜನರು ಇಂಥ NGO ಇದ್ದಾರೆ, ಸ್ಕೂಲ್ ಫೀಸ್ ಕೊಡುತ್ತಾರೆ. ಅವರಲ್ಲಿ ಮತ್ತು ಚರ್ಚ್ನಲ್ಲಿ ಏನು ವ್ಯತ್ಯಾಸವಿದೆ? ಏನು ಅಂತರವಿರುವುದು? ಬಹಳಷ್ಟು ಜನರು ಬಡವರಿಗೆ ಊಟ ಕೊಡುತ್ತಾರೆ, ನಾವು ಕೂಡ ಕೊಡುತ್ತೇವೆ. ಮತ್ತು ನಮ್ಮಲ್ಲಿ ಅವರಿಗೆ ಏನು ವ್ಯತ್ಯಾಸ? ಯಾವುದೇ ವ್ಯತ್ಯಾಸ ಇಲ್ಲ. ವ್ಯತ್ಯಾಸ ಇಲ್ಲಿಂದ ಬರುವುದು. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ, ಹೇಳಿರಿ ಜನರ ಮುಂದೆ, ಜನರ ಮುಂದೆ ಅಥವಾ ಪರಮೇಶ್ವರನ ಮುಂದೆ. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಬಹಳಷ್ಟು ಜನರು ಶಾಂತಿ ಕೊಡುತ್ತಾರೆ, ಜನರಿಗೆ ಗೊತ್ತಿಲ್ಲ. ನಾನು ಪ್ರಕಾಶಿಸುತ್ತಿದ್ದೇನೆ, ಆದರೆ ನನ್ನ ದೇವರಿಗೆ ಗೊತ್ತಿದೆ. ಸಹೋದರ, ಹೇಳಿರಿ, ಹೇಳಿರಿ, ನಮಗೆ ಹೇಳಿರಿ, ಹೇಳಿರಿ. ಎಷ್ಟು ಪ್ರಕಾಶಿಸು ಎಂದರೆ ನಮಗೆ ಅದು ಕಂಡು ಬರಬೇಕು. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಪಕ್ಕದವರು ಹೇಳಿರಿ ನಿಮ್ಮ ಬೆಳಕು. ಹಲೋ, ಹೇಳಿರಿ ನಿಮ್ಮ ಬೆಳಕು ಯಾರ ಮುಂದೆ ಪ್ರಕಾಶಿಸಬೇಕು? ನಿಮ್ಮ ಪಕ್ಕದಲ್ಲಿ ಯಾರಾದರೂ ಕುಳಿತಿದ್ದರೆ ನಿಮ್ಮಿಂದ ಆತನು ಉತ್ಸಾಹಿತನಾಗಿದ್ದಾನೆ, ದೊಡ್ಡ ಸೆಲ್ ಲೀಡರ್ ಆಗಿದ್ದಾನೆ, ಇವನು 200 ಜನರನ್ನು ತರುತ್ತಾನೆ, ಇವನು ನಂಬರ್ 1 ಪಾರ್ಟ್ನರ್ ಆಗಿದ್ದಾನೆ, ಅವನು ನಿಮ್ಮ ಪಕ್ಕದಲ್ಲಿ ಕುಳಿತು ನಡುಗುತ್ತಿದ್ದಾನೆ. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಅಥವಾ ಹೀಗೆ ಪ್ರಕಾಶಿಸಬೇಕು ಅಥವಾ ಪ್ರಕಾಶಿಸಬೇಕು, ಹೀಗೆ ಪ್ರಕಾಶಿಸಬೇಕು. ಬೈಬಲ್ ಇದನ್ನು ಬಯಸುತ್ತದೆ, ನಿಮ್ಮ ಪ್ರಕಾಶವು, ನಿಮ್ಮ ಬೆಳಕು ಪ್ರಕಾಶಿಸಬೇಕೆಂದು. ಪ್ರಕಾಶಿಸಲಿ, ಪ್ರಕಾಶಿಸಲಿ. ಜನರು ನಿಮ್ಮ ಹೆಸರನ್ನು ಕೇಳಿ ಉತ್ಸಾಹ ಪಡೆಯಬೇಕು. ಮತ್ತು ನಮ್ಮೆಲ್ಲರದ್ದು ಇದೇ ಸಾಕ್ಷಿಯಾಗಿರಬೇಕು. ನೆನಪಿನಲ್ಲಿಟ್ಟುಕೊಳ್ಳಿ, ನಾನು ಒಂದು ದಿನ ನಿಮ್ಮ ಹಾಗೆ ಚರ್ಚ್ಗೆ ಬಂದಿದ್ದೆ. ನನ್ನ ಏಮ್ ಇದೇ ಆಗಿತ್ತು. ನಾನು ಬಯಸುತ್ತಿದ್ದೆ ನನ್ನ ಹೆಸರು ಕೇಳಿ ಬಾಗಿಲುಗಳು ತೆರೆಯಬೇಕು. ಯೇಸು ನಾಮದಲ್ಲಿ ಬಾಗಿಲು ತೆರೆದಿದ್ದಾವೆ, ಆದರೆ ನನ್ನ ಹೆಸರಿನಲ್ಲೂ ಕೂಡ ತೆರೆಯಬೇಕು. ಯೇಸು ನಾಮದಲ್ಲಿ ತೆರೆಯಲ್ಪಡುತ್ತವೆ, ನನ್ನ ಹೆಸರಿನಲ್ಲೂ ಕೂಡ ತೆರೆಯಲ್ಪಡಬೇಕು. ಹಾಲೆಲೂಯಾ. ಹೇಳಿರಿ ನಿಮ್ಮ ಬೆಳಕು ಜನರ ಮುಂದೆ ಹೀಗೆ ಪ್ರಕಾಶಿಸಲಿ. ಯೋಚಿಸಿರಿ. ನೀವು ಹೀಗೆ ಯಾರನ್ನು ಹುಡುಕುತ್ತಿಲ್ಲ, ಯಾರೋ ನಿಮಗೆ ಸಹಾಯ ಮಾಡುತ್ತಾರೆ. ನೀವು ಹೇಳ್ತೀರಿ, ನಾನೇ ಒಳ್ಳೆ ಕಾರ್ಯವನ್ನು ಪ್ರಾರಂಭಿಸುತ್ತೇನೆ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಬಹಳಷ್ಟು ಜನರು ಹುಡುಕುತ್ತಿದ್ದಾರೆ, ಯಾರಾದರೂ ಬಂದು ಅವರನ್ನು ತೊಂದರೆಯಿಂದ ಹೊರಗೆ ತರಬೇಕೆಂದು. ಇದು ಮಸೀಹತನ ಅಲ್ಲ. ನಿಮಗೆ ಯಾರ ವ್ಯಕ್ತಿಯ ಅವಶ್ಯಕತೆ ಇಲ್ಲ. ಅವರು ನಿಮ್ಮನ್ನು ತೊಂದರೆಯಿಂದ ಹೊರಗೆ ತರುವಬೇಕೆಂದು, ಏಕೆಂದರೆ ನೀವು ತೊಂದರೆಯಲ್ಲೇ ಇಲ್ಲ. ಪ್ರೇಸ್ ದ ಲಾರ್ಡ್. ನೀವು ತೊಂದರೆಯಲ್ಲೇ ಇಲ್ಲ. ನೀವು ಮಸಿ ಯೇಸುವಿನಲ್ಲಿದ್ದೀರಿ. ಪರಮೇಶ್ವರನ ಪ್ರಿಯ ಪುತ್ರನ ಪ್ರಕಾಶವುಳ್ಳ ರಾಜ್ಯದಲ್ಲಿದ್ದೀರಿ. ನೀವು ಆಲ್ರೆಡಿ ಬಹಳ ಮಹಿಮೆಯುಳ್ಳ ಸ್ಥಾನದಲ್ಲಿದ್ದೀರಿ. ಇವಾಗ ಆ ಮಹಾಮಯ ಸ್ಥಾನದಲ್ಲಿ ಒಳ್ಳೆ ಕಾರ್ಯಗಳನ್ನು ಮಾಡಲು ಪ್ರಾರಂಭಿಸಿರಿ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಯೋಚಿಸಬೇಡಿರಿ, ಆತ್ಮಿಕ ರೂಪದಲ್ಲಿ ನೀವು ಗುಡಿಸಿಲಿನಲ್ಲಿದ್ದೀರಿ. ಕೆಲವು ಜನರು ತಮ್ಮ ಆತ್ಮಿಕ ರೂಪದಲ್ಲಿ ಅವರು ಗುಡಿಸಿಲಿನಲ್ಲಿದ್ದಾರೆ, ಆದರೆ ಮೈಂಡ್ನಿಂದ ಅವರು ಗುಡಿಸಿಲಿನಲ್ಲಿದ್ದಾರೆ. ಪ್ರೇಸ್ ದ ಲಾರ್ಡ್. ಅದೇ ರೀತಿ ನಿಮ್ಮ ಕಣ್ಣುಗಳು, ಕಿವಿಗಳು ತೆರೆಯಲ್ಪಟ್ಟಿರಬೇಕು. ಅಲ್ಲಿ ವಾಕ್ಯವನ್ನು ಓದುವಾಗ ನನ್ನ ಬೆಳಕು ಪರಮೇಶ್ವರನ ಮುಂದೆ, ನೋಡಿರಿ, ಇವಾಗ ಪರಮೇಶ್ವರನ ಮುಂದೆ ಹೇಗಿರಿ.
ಯಾರ ಮುಂದೆ? ಜನರ ಮುಂದೆ ಇಷ್ಟು ಪ್ರಕಾಶಿಸಿರಿ. ಪ್ರೇಸ್ ದ ಲಾರ್ಡ್. ಹೀಗಾದರೆ ಅವರು ನಿಮ್ಮ ಅಥವಾ ಪಾಸ್ಟರ್ದು ಪರಮೇಶ್ವರ್ ಇದನ್ನೇ ಬಯಸುತ್ತಾರೆ. ನಿಮ್ಮ ಮೂಲಕ ಇದು ಆಗಬೇಕು. ನಿಮ್ಮ ಒಳ್ಳೆಯ ಕಾರ್ಯಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ಇದು ಕೊಂಡಾಡಬೇಕಾದ್ರೆ ಅದರಲ್ಲಿ ಏನಾದರೂ ಇರ್ಬೇಕು, ಬರೀ ಬಾಯಿ ಮಾತುಗಳು ಇರಬಾರದು. ಸರಿದೆ, ಏನು ಲೋಕದ ಮನೆಯಲ್ಲಿ ಬಂದರೆ ಏನಾದರೂ ಆಗಬೇಕು. ನಿಮ್ಮ ಪಕ್ಕದವರು, ನೆರೆಯವರು ನಿಮ್ಮನ್ನು ನೋಡಿ ಚರ್ಚ್ಗೆ ಬರಬೇಕು. ನಿಮ್ಮ ಫ್ರೆಂಡ್ಸು ನಿಮ್ಮನ್ನು ನೋಡಿ ಚರ್ಚ್ಗೆ ಬರಬೇಕು. ಒಳ್ಳೆ ಕ್ರಿಯೆಗಳನ್ನು ನೋಡಿ ಅವರು ದೇವರನ್ನು ಕೊಂಡಾಡುತ್ತಿದ್ದಾರೆ. ಅವರು ಆ ಜಗದಲ್ಲಿ ಬರಲು ಬಯಸುತ್ತಾರೆ. ಎಲ್ಲಿ ನೀವು ದೊಡ್ಡ ಕಾರ್ಯಗಳನ್ನು ಮಾಡುತ್ತಿದ್ದೀರೋ. ಎಷ್ಟೋ ಹುಡುಗಿಯರು ಏರ್ ಹಾಸ್ಟರ್ಸ್ ಆಗಲು ಬಯಸುತ್ತಾರೆ. ಏರ್ ಹಾಸ್ಟರ್ ಸುಂದರ ಹುಡುಗಿ, ಸ್ಯಾಲರಿ ಕಡಿಮೆ ಇದೆ, ಅದು ಮಾತು ಬೇರೆ. ಪ್ರೇಸ್ ದ ಲಾರ್ಡ್. ಸತ್ಯವಲ್ಲವೋ? ಅವರ ಸೌಂದರ್ಯ ನೋಡಿ ಅವರಿಗೆ ಅನಿಸುತ್ತದೆ, ನಾನು ಕೂಡ ಏರ್ ಹಾಸ್ಟೆಸ್ ಆಗಬೇಕು. ಹಾಗೆ ನಿಮ್ಮ ದೊಡ್ಡ ಒಳ್ಳೆ ಕ್ರಿಯೆಗಳನ್ನು ನೋಡಿ ಪ್ರತಿಯೊಬ್ಬ ಸಂಬಂಧಿಕನು, ನೆರೆಯವನು, ಇವನು ಯಾವಾಗ ಕರೆಯಲು ಬರುವನು, ತಿಂಗಳ ಗಂಟೆವರೆಗೂ ನಾನು ಯೋಚಿಸುತ್ತಿದ್ದೇನೆ, ಅವನು ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ, ನೀವು ಬರಬೇಕೆಂದು ಚರ್ಚ್ಗೆ ಕರೆಯಲು. ಅವನು ನಡಿ ಅಂತಾನೆ ಇವಾಗ ಅಥವಾ ಇನ್ನೂ ಸ್ವಲ್ಪ ದಿನ ಆದ್ಮೇಲೆ, ಏಕೆಂದ್ರೆ ಅವನು ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿದ್ದಾನೆ. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. 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 ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ಸರಿಯಾಗಿ ಕಾಮಾದಲ್ಲಿ ಲಕ್ಷ್ಯ ಕೊಡದಿದ್ದರೆ ಕೊಂಡಾಟವು ಪರಲೋಕದಲ್ಲಿ ಆಗಬೇಕು ಅಥವಾ ಭೂಮಿಯ ಮೇಲೆ ಆಗಬೇಕು. ತಪ್ಪಾಗಿ ಓದಬೇಡಿರಿ. ಮತ್ತು ಯಾರಾದರೂ ನಮಗೆ ಹೇಳಿದ್ರು, ಪಾಸ್ಟರ್ ಬೈಬಲ್ನಲ್ಲಿ ಬರೆದಿದೆ ಸ್ವರ್ಗದಲ್ಲಿ ಕೊಂಡಾಟ ಆಗಬೇಕು. ಕೊಂಡಾಟವು ನಿಮ್ಮದು ಪರಲೋಕದಲ್ಲಿ ನಡೆಯಬಾರದು. ನಿಮ್ಮ ಕೊಂಡಾಟವನ್ನು ಅವರು ಈ ಭೂಮಿಯ ಮೇಲೆ ಮಾಡಬೇಕು, ಈ ಪೃಥ್ವಿಯ ಮೇಲೆ. ನೀವು ಚರ್ಚ್ಗೆ ಹೋಗುವಾಗ ನಿಮ್ಮ ದೊಡ್ಡ ಕ್ರಿಯೆಗಳು ಯಾವುವು? ಎಷ್ಟು ಜನರು ಇದ್ದಾರೆ ನಿಮ್ಮ ತಂದೆಯನ್ನು ಕೊಂಡಾಡುತ್ತಿದ್ದಾರೆ? ನಿಮ್ಮ ಜೀವಿತದಿಂದ ದೊಡ್ಡ ಕ್ರಿಯೆಗಳು ಆಗಬೇಕು. ಅದಕ್ಕಾಗಿ ನಾನು ನಿಮ್ಗೆ ಹೇಳಿದೆ, ಮಸೀಹನ ರೂಪದಲ್ಲಿ ದೊಡ್ಡ ಕ್ರಿಯೆಗಳನ್ನು ಮಾಡುವುದಕ್ಕೆ ಕರೆಯಲ್ಪಟ್ಟಿದ್ದೀರಿ. ನೀವು ಉನ್ನತ ಜೀವನವನ್ನು ಜೀವಿಸುವುದಕ್ಕೆ ಕರೆಯಲ್ಪಟ್ಟಿದ್ದೀರಿ. ನೀವು ದೊಡ್ಡ ಕ್ರಿಯೆಗಳನ್ನು ಮಾಡುವಾಗ, ಉನ್ನತ ಜೀವನವನ್ನು ಜೀವಿಸುವಾಗ ಜನರು ಪರಲೋಕದ ತಂದೆಯನ್ನು ಕೊಂಡಾಡುತ್ತಾರೆ. ಆತನು ಎಲ್ಲಿದ್ದಾನೆ? ಆತನು ಸ್ವರ್ಗದಲ್ಲಿದ್ದಾನೆ. ಕೊಂಡಾಡುವುದಕ್ಕೆ ನಿಮ್ಮ ಜೊತೆ ಬಂದಿದ್ದಾರೆ. ಅಲ್ಲಿ ಹೋಗಿರಿ, ಎಲ್ಲಿ ನೀವು ದೊಡ್ಡ ಕ್ರಿಯೆಗಳನ್ನು ಮಾಡಲು ಕಲ್ತಿದ್ದೀರಿ. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಕೇಳುತ್ತಿದ್ದೀರಾ? ಇದು ಮಸೀಹತನವಾಗಿದೆ. ಇದು ಮಸೀಹ ಕ್ರೈಸ್ತ ಜೀವನವಾಗಿದೆ. ಮತ್ತು ಪರಮೇಶ್ವರರು ಬಯಸುತ್ತಾರೆ ನಾವು ಇದೇ ಜೀವನವನ್ನು ಜೀವಿಸಬೇಕೆಂದು. ಪ್ರೇಸ್ ದ ಲಾರ್ಡ್. ಪರಮೇಶ್ವರರು ಬಯಸುವುದಿಲ್ಲ ಯಾರು ನಮ್ಮಲ್ಲಿ ಬಡವರಾಗಿರಬೇಕು, ರೋಗಿಯಾಗಿರಬೇಕು. ಓ ಪಾಸ್ಟರ್, ನಾವು ಚರ್ಚ್ಗೆ ಬರಲು ಆಗಲಿಲ್ಲ, ನಮ್ಮ ಹತ್ತಿರ ಚರ್ಚ್ ಬರಲು ಹಣವಿಲ್ಲ. ವಾಟ್? ನಿಮ್ಮ ಹತ್ತಿರ ಚರ್ಚ್ ಬರಲು ಹಣ ಇಲ್ಲದಿದ್ದರೆ ನೀವು ಬೈಬಲ್ ಓದಿರಿ. ಇಡೀ ಇಲಾಖೆಯನ್ನು ತೆಗೆದುಕೊಂಡು ಬರಲು ಹಣ ಬರೋವರೆಗೂ. ಈ ಬೈಬಲ್ ಒಂದು ಅಸೀಮ ಸಮೃದ್ಧಿಯ ಮಾತನ್ನು ಹೇಳುತ್ತದೆ. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಕೇಳುತ್ತಿದ್ದೀರಾ ನೀವು? ಪರಮೇಶ್ವರ ಬಯಸುತ್ತಾರೆ ನಮ್ಮ ಜೀವಿತದಿಂದ ಹೀಗೆ ಆಗಬೇಕೆಂದು. ಆತನು ಬರೆದಿದ್ದಾನೆ, ನನ್ನ ಪ್ರಕಾಶವು, ನನ್ನ ಬೆಳಕು ಇಷ್ಟೊಂದು ಪ್ರಕಾಶಿಸಬೇಕು. ಯಾರ ಮುಂದೆ? ಜನರ ಮುಂದೆ. ಪ್ರೈಸ್ ದ ಲಾರ್ಡ್. ಗಂಡ ಹೇಳುತ್ತಾ ಇದ್ದಾನೆ, ನೀನು ಚರ್ಚ್ಗೆ ಹೋಗುವುದಿಲ್ಲವೋ? ರೋಡ್ ಮೇಲೆ ನಿನ್ನ ಹೆಂಡತಿಯ ಮೂಲಕ ನನ್ನ ಜೀವನ ಸುಧಾರಿಸಿ, ನೆಕ್ಸ್ಟ್ ನೀನು ಎಲ್ಲಿ ಹೋಗುತ್ತೀಯೋ ನನ್ನನ್ನು ಕರೆದುಕೊಂಡು ಹೋಗು. ಪೂರ್ತಿ ಆಗಲಿ ಹೆಂಡತಿಗೆ ಮಹಿಮೆ ಕೊಡುತ್ತಿದ್ದಾರೆ. ಇಡೀ ಊರು ಯಾವ ಹೆಂಡತಿಗೆ ಅವನು ಹೊಡೆಯುತ್ತಿದ್ದನೋ ಆ ಹೆಂಡತಿಯ ಮೂಲಕ ಇಡೀ ಊರು ಆಶೀರ್ವಾದವಾಗಿದೆ. ಅವನು ಹೇಳುವ, ನಾನು ಕೂಡ ಬರುವೆನು. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ಕ್ರಿಯೆಗಳು ದೊಡ್ಡದಾಗಿವೆ. ನಿಮ್ಮ ಬೆಳಕು ಪ್ರಕಾಶಿಸುತ್ತಿದೆ. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಇದು ಯಾದರ ಮೂಲಕ? ಆತ್ಮದ ಮೂಲಕ. ಹೇಳಿರಿ, ಆತ್ಮದ ಮೂಲಕ ಇದೆ. ಜಕರಿಯ ಚಾಪ್ಟರ್ 4:6. ಇದು ಸಫಲತೆಯ ದೊಡ್ಡ ರಹಸ್ಯವಾಗಿದೆ. ಅತಿ ದೊಡ್ಡ ರಹಸ್ಯವಾಗಿದೆ. ಇದಕ್ಕಿಂತ ದೊಡ್ಡ ರಹಸ್ಯ, ಇದಕ್ಕಿಂತ ದೊಡ್ಡ ಸಿದ್ಧಾಂತ ಸಫಲತೆದು ಇರುವುದಿಲ್ಲ. ಮನುಷ್ಯನಿಗೆ ಗೊತ್ತಾಗುತ್ತಿಲ್ಲ, ಈ ವ್ಯಕ್ತಿಗೋಸ್ಕರ ಕೆಲಸ ಮಾಡುತ್ತಿದ್ದಾನೆ, ಆ ವ್ಯಕ್ತಿಗೋಸ್ಕರ ಏಕೆ ಕೆಲಸ ಮಾಡಲು ಆಗುತ್ತಿಲ್ಲ. ಅವನು ಇಲ್ಲಿ ಕೆಲಸ ಮಾಡುತ್ತಿದ್ದಾನೆ, ಅಲ್ಲಿ ಏಕೆ ಕೆಲಸ ಮಾಡಲು ಆಗುತ್ತಿಲ್ಲ. ಮನುಷ್ಯನು ಇಲ್ಲಿವರೆಗೂ ಆ ರಹಸ್ಯವನ್ನು ತಿಳಿದಿಲ್ಲ. 10 ಮಕ್ಕಳಿದ್ದಾರೆ ಮತ್ತು ಒಂದು ಕ್ಲಾಸಲ್ಲಿ ಕೂತಿದ್ದಾರೆ.
ಒಂದೇ ಕ್ಲಾಸಲ್ಲಿ ಕುಳಿತಿದ್ದಾರೆ, ಒಬ್ಬರೇ ಟೀಚರ್ ಇದ್ದಾರೆ, ಒಂದೇ ಪುಸ್ತಕ ಇದೆ, ಒಂದೇ ಎಕ್ಸಾಮ್ ಇದೆ. ಕೆಲವರು ಪಾಸ್ ಆಗಿದ್ದಾರೆ, ಕೆಲವರು ಫೇಲ್ ಆಗಿದ್ದಾರೆ. ಒಂದೇ ತಂದೆ ತಾಯಿಯ 4 ಮಕ್ಕಳಿದ್ದಾರೆ, 3 ಒಳ್ಳೆಯವರಿದ್ದಾರೆ ಮತ್ತು ಒಬ್ಬನು ಇಂಥವನಿದ್ದಾನೆ, ಏಕೆ ಇದ್ದಾನೋ. ಅವರಿಗೆ ಈ ರಹಸ್ಯ ತಿಳಿದು ಬಂದಿಲ್ಲ, ತಂದೆ ತಾಯಿಯು ಕೂಡ ತಿಳಿದು ಬಂದಿಲ್ಲ. ಈ 3 ನಮ್ಮಿಂದಲೇ ಅನಿಸುತ್ತದೆ, ಇವನು ಎಲ್ಲಿಂದ ಬಂದ. ಅವರು ಕೂಡ ರಹಸ್ಯದಲ್ಲಿದ್ದಾರೆ. ಇದರ ರಹಸ್ಯ ಏನಾಗಿದೆ? ಆಗ ಅವರು ನನಗೆ ಪ್ರತ್ಯುತ್ತರವಾಗಿ ಹೀಗೆ ಹೇಳಿದನು, ಪರಾಕ್ರಮದಿಂದಲ್ಲ, ಬಲದಿಂದಲ್ಲ, ನನ್ನ ಆತ್ಮದಿಂದಲೇ ಎಂಬುದೇ. ಹಲ್ಲೆಲೂಯಾ. ಮಸಿಹತನವು ಆತ್ಮದ ಜೊತೆ ಮತ್ತು ಆತ್ಮದ ಮೂಲಕ ಜೀವಿಸುವುದಾಗಿದೆ. ಇದು ಕ್ರೈಸ್ತತನವಾಗಿದೆ, ಮಸಿಹತನವಾಗಿದೆ. ಸಫಲತೆ ಸಿದ್ಧಾಂತದ ಮೂಲಕ ನೀವು ಮಸಿಹತನವನ್ನು ಗೆಲ್ಲಲು ಸಾಧ್ಯವಿಲ್ಲ. ನೀವು ಮಸಿಹತನವನ್ನು ಡಾಕ್ಟರ್ನ ಮಾತ್ರೆಗಳಿಂದ ಗೆಲ್ಲಲು ಸಾಧ್ಯವಿಲ್ಲ. ನೀವು ನಿಮ್ಮ ಮಸಿಹತನವನ್ನು, ಕ್ರಿಸ್ತತನವನ್ನು ಡಿಗ್ರಿಯಿಂದ ಜೀವಿಸಲು ಸಾಧ್ಯವಿಲ್ಲ. ಈ ಉನ್ನತವಾದ ಜೀವನವನ್ನು ಜೀವಿಸುವುದಕ್ಕೆ ಮತ್ತು ಮಹಾನ್ ಕಾರ್ಯಗಳನ್ನು ಮಾಡುವುದಕ್ಕೆ ನೀವು ಆತ್ಮದ ಜೊತೆ ನಡೆಯಬೇಕಾಗುತ್ತದೆ. ಅಂದರೆ ಇದು ಪರಾಕ್ರಮದಿಂದಲ್ಲ, ಬಲದಿಂದಲ್ಲ, ನನ್ನ ಆತ್ಮದಿಂದಲೇ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ನಿಮ್ಮದು ಆತ್ಮದ ಜೊತೆ ಸಹಭಾಗಿತೆಯು ಓ ಬಾಯ್ ಆತ್ಮದ ಜೊತೆ ನಿಮ್ಮ ಸಹಭಾಗಿತೆಯನ್ನು ಉನ್ನತವಾಗಿ ಇಡ್ರಿ. ನೀವು ಏನು ಮಾಡುತ್ತೀರೋ ಅದು ಆತ್ಮದ ಮೂಲಕ ಆಗಬೇಕು. ಅವಾಗ ಅದು ಪ್ರಕಾಶುವ ಬೆಳಕಾಗುವುದು. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ಅವಾಗ ನಿಮ್ಮ ಬೆಳಕು ಇಷ್ಟೊಂದು ಪ್ರಕಾಶಿಸುವುದು. ಜನರು ಪರಲೋಕದ ನಿಮ್ಮ ತಂದೆಯನ್ನು ಕೊಂಡಾಡುವರು. ಆಪ್ತನು ಎಲ್ಲಿದ್ದಾನೆ? ಸ್ವರ್ಗದಲ್ಲಿದ್ದಾನೆ. ಸ್ವರ್ಗದಲ್ಲಿ ಹೋಗಿ ಅಲ್ಲ, ಇದೇ ಪೃಥ್ವಿಯ ಮೇಲೆ. ಮತ್ತು ನಿಮ್ಮ ಬೆಳಕು ಪ್ರಕಾಶಿಸುವುದಕ್ಕೆ ಬಿಡಿರಿ. ಮನೆಯಲ್ಲಿ ನೀವು ನಂಬರ್ 1 ಆಗಿರಬೇಕು. ನಿಮ್ಮ ಬಾಸ್, ನಿಮ್ಮ ನೌಕರಿಯಲ್ಲಿ ನೀವು ನಂಬರ್ 1 ಆಗಿರಬೇಕು. ಸೊಸೈಟಿಯಲ್ಲಿ ನೀವು ನಂಬರ್ 1 ಆಗಿರಬೇಕು. ಪ್ರತಿಯೊಂದು ಸ್ಥಳದಲ್ಲಿ ನೀವು ನಂಬರ್ 1 ಆಗಿರಬೇಕು. ಏಕೆಂದ್ರೆ ನೀವು ಯೇಸು ಸ್ವಾಮಿಯನ್ನು ತಿಳಿದಿದ್ದೀರಿ. ಇದೇ ನಿಮ್ಮ ಜೀವನವಾಗಿರಬೇಕು. ಯಾರಿಗೂ ನಿಮ್ಮ ಮೂಲಕ ತೊಂದರೆ ಆಗಿರಬಾರದು. ಪ್ರತಿಯೊಬ್ಬ ವ್ಯಕ್ತಿಗೆ ನಿಮ್ಮ ಮೂಲಕ ಬರೀ ಆಶೀರ್ವಾದ ಸಿಗಬೇಕು. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಹೇಳಿರಿ, ಇದೇ ನನ್ನ ಜೀವನವಾಗಿದೆ. ಹೇಳಬಹುದು, ಆಮೇನ್. ಹೇಳಿರಿ, ನಾನು ಬಹಳ ಸಫಲನಾಗಿದ್ದೇನೆ. ಇದೇ ನಿಮ್ಮ ಜೀವನವಾಗಿದೆ. ನೀವು ಬಹಳ ಸಫಲರಾಗಿದ್ದೀರಿ. ಹಾಲೆಲೂಯಾ. ನಾನು ಹೇಳಿದ್ರೆ ನಿಮ್ಗೆ ಬಹಳ ಸಫಲರೆಂದರೆ ನೀವು ಆಮೇನ್ ಹೇಳಬೇಕು. ಆಮೇನ್. ನೀವು ಬಹಳ ಸಮೃದ್ಧಿಯಾಗಿದ್ದೀರಿ. ಆಮೇನ್. ನೀವು ಬಹಳ ಪ್ರಕಾಶಿಸುತ್ತಿದ್ದೀರಿ. ಆಮೇನ್. ಹಾಲೆಲೂಯಾ. ನಿಮ್ಮ ಕೈಗಳನ್ನು ಮೇಲೆ ಕೆತ್ತಿರಿ, ಪರಮೇಶ್ವರ್ಗೆ ಧನ್ಯವಾದವನ್ನು ಹೇಳಿರಿ. ಧನ್ಯವಾದ ಕೊಡ್ರಿ ಪರಮೇಶ್ವರಿಗೆ. ನೀವು ಇದೇ ಜೀವನಕ್ಕೆ ಕರೆಯಲ್ಪಟ್ಟಿದ್ದೀರಿ. ಉನ್ನತ ಜೀವನವನ್ನು ಜೀವಿಸುವುದಕ್ಕೆ ಕರೆಯಲ್ಪಟ್ಟಿದ್ದೇನೆ. ನಾನು ದೊಡ್ಡ ಕೆಲಸವನ್ನು ಮಾಡುವುದಕ್ಕೆ ಕರೆಯಲ್ಪಟ್ಟಿದ್ದೇನೆ. ಹಾಲೆಲೂಯಾ, 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 ಹಾಲೆಲೂಯಾ. ಮಹಿಮಾ, ಮಹಿಮಾ, ಮಹಿಮಾ. ಮತ್ತು ನೀವು ರೋಗಿಯಾಗಿದ್ದರೆ ನೀವು ಸ್ವಸ್ಥವಾಗಿದ್ದೀರಿ. ಸ್ವಸ್ಥತೆಯ ಆ ಸಾಕ್ಷಿಯನ್ನು ಎಲ್ಲರಿಗೂ ಹೇಳಿರಿ. ಪ್ರೇಸ್ ದ ಲಾರ್ಡ್. ಮತ್ತು ಹೀಗೆ ಆಗಲು ಬಿಡಬೇಡಿ. ನೀವು ರೋಗಿಯಾಗಿದ್ದೀರಿ, ನೀವು ಸ್ವಸ್ಥವಾಗಿದ್ದೀರಿ. ಮತ್ತು ಈ ಮಾತು ಚಿಕ್ಕದಾಗಿ ಉಳಿಯಬೇಕು ಎಂದು ಅಲ್ಲ. ಇಲ್ಲ, ಹೇಳಿರಿ ಎಲ್ಲರಿಗೂ. ನೀವು ಚರ್ಚಿಗೆ ಬಂದರೆ ನಾವು ನಿಮಗೆ ಒಂದು ಏಟು ಕೊಟ್ಟರೆ ನನಗೆ ಗೊತ್ತಿದೆ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಿಡುವಿರಿ. ಗೊತ್ತಿಲ್ಲ ಎಷ್ಟು ಜನರ ಮುಂದೆ ನಮ್ಮ ಕೆಟ್ಟತನವನ್ನು ಮಾಡುವಿರಿ. ಮತ್ತು ನಾವು ಚರ್ಚಿಗೆ ಬಂದ್ರಿ, ನಾವು ನಿಮಗೆ ಸ್ವಸ್ಥತೆಯನ್ನು ಕೊಟ್ಟೆವು. ನೀವು ಎಷ್ಟು ಜನರಿಗೆ ಈ ಮಾತನ್ನು ಹೇಳುವವರಾಗಿದ್ದೀರಿ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ನಿಮ್ಮ ಕೈಗಳನ್ನು ಮೇಲೆ ಕೆತ್ತಿರಿ, ಪರಮೇಶ್ವರ್ಗೆ ಧನ್ಯವಾದವನ್ನು ಹೇಳಿರಿ. ಧನ್ಯವಾದ ಹೇಳಿರಿ, ಧನ್ಯವಾದ ಹೇಳಿರಿ, ಧನ್ಯವಾದ ಹೇಳಿರಿ. ಹಾಲೆಲೂಯಾ. ವಾವ್ ವಾವ್ ವಾವ್. ಈ ಸಮಯವು ಕಾಣಿಕೆ ದಶಮಾಂಶ ಪಾರ್ಟ್ನರ್ಶಿಪ್ ಅನ್ನು ಕೊಡುವ ಸಮಯವಾಗಿದೆ. ಥ್ಯಾಂಕ್ ಯು. ನೀವು ಆನ್ಲೈನ್ ಆಗಿದ್ದರೆ ನಮ್ಮ ಡೀಟೇಲ್ಸ್ ಅಲ್ಲಿದೆ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡೋಣ. ಕಾಣಿಕೆಗೋಸ್ಕರ, ದಶಮಾಂಶಗೋಸ್ಕರ, ಪಾರ್ಟ್ನರ್ಶಿಪ್ಗೋಸ್ಕರ ವಿಶೇಷ ಬೀಜ್ ಧನ್ಯವಾದ ಹೇಳುತ್ತೇವೆ. ಪ್ರಭು, ಕಾಣಿಕೆಯನ್ನು, ದಶಮಾಂಶವನ್ನು, ಪ್ರಥಮ ಫಲವನ್ನು ಧನ್ಯವಾದವನ್ನು ಹೇಳುತ್ತೇವೆ. ವಿಶೇಷ ಬೀಜಗಳನ್ನು ತರುವ ಬುದ್ಧಿಯನ್ನು, ಯೋಗ್ಯತೆ ಮತ್ತು ಅನುಗ್ರಹವನ್ನು ಕೊಟ್ಟಿದ್ದಕ್ಕೆ ನಾವು ಹೇಗೆ ನಿಮ್ಮ ವಾಕ್ಯದ ಪ್ರಕಾರ ನಿಮಗೆ ಸನ್ಮಾನ ಮಾಡಿದೆವು
ಮತ್ತು ನಿಮ್ಮ ವಾಕ್ಯದ ಪ್ರಕಾರ ಅದು ನಮ್ಮ ಹತ್ತಿರ ತಿರುಗಿ ವೇಗವಾಗಿ ಬರುತ್ತಿದೆ. ಪ್ರಭು ಯೇಸುವಿನ ನಾಮದಲ್ಲಿ ನಾವು ಈ ಕಾಣಿಕೆಯ ಮೇಲೆ ಆಶೀರ್ವಾದ ಆಹ್ವಾನ ಮಾಡುತ್ತೇವೆ. ಅಭಿವೃದ್ಧಿಯ ಸಮೃದ್ಧಿಯ ನಿಯಮವನ್ನು ಹೇಳುತ್ತೇವೆ. ವಿಶ್ವದ ತುಂಬ ಸುವಾರ್ತೆಯ ಸಾರುವ ವಿಸ್ತಾರಕ್ಕೆ ಪ್ರಭು ಯೇಸುವಿನ ನಾಮದಲ್ಲಿ ಆಮೇನ್. ಹಲ್ಲೆಲೂಯಾ. ನೀವು ಮೊದಲನೇ ಸಲ ಬಂದರೆ ನಾವು ನಿಮಗೆ ಸ್ವಾಗತ ಮಾಡುತ್ತೇವೆ. ನೀವು ಎದ್ದು ನಿಂತುಕೊಳ್ಳಬಹುದು. ಮೊದಲನೇ ಸಲ ಬಂದಿದ್ದರೆ ನೀವು ಎದ್ದು ನಿಲ್ಲಬಹುದು. ಯಾವುದೇ ಸೆಂಟರ್ನಲ್ಲಿ ನೀವು ಇದ್ದರೆ, ಮೊದಲನೇ ಸಲ ಇದ್ದರೆ ನಾವು ನಿಮಗೆ ಸ್ವಾಗತ ಮಾಡುತ್ತೇವೆ. ಈ ಪ್ರಾರ್ಥನೆಯನ್ನು ನಮ್ಮ ಜೊತೆ ನೀವು ಮಾಡಿರಿ ಮತ್ತು ನೀವು ಈ ಉನ್ನತವಾದ ಜೀವನವನ್ನು ಜೀವಿಸಬಹುದು. ಪ್ರೇಸ್ ದ ಲಾರ್ಡ್. ಈ ಪ್ರಾರ್ಥನೆಯನ್ನು ನನ್ನ ಹಿಂದೆ ನಿಮ್ಮ ಬಾಯಿಯ ಮೂಲಕ ಹೇಳಿರಿ ನನ್ನ ಹಿಂದೆ ನಿಮ್ಮ ಬಾಯಿಯಿಂದ. ಧನ್ಯವಾದ ಪರಮೇಶ್ವರನೇ. ಪ್ರಭು ಯೇಸುವಿಗೋಸ್ಕರ ನಾನು ನಂಬುತ್ತೇನೆ. ಪ್ರಭು ಯೇಸು ನನ್ನ ಆತ್ಮವನ್ನು ರಕ್ಷಿಸೋದಕ್ಕೋಸ್ಕರ ಕ್ರೂಸ್ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟರು ಮತ್ತು ನೀವು ಆತನನ್ನು 3ನೇ ದಿನ ಸತ್ತವರೊಳಗಿಂದ ಎಬ್ಬಿಸಿದಿರಿ. ಇವಾಗ ಆತನು ನಿರಂತರವಾಗಿ ಜೀವಿಸುವವನಾಗಿದ್ದಾನೆ. ಧನ್ಯವಾದ ಪ್ರಭು. ನಾನು ನನ್ನ ಬಾಯಿಯಿಂದ ಅಂಗೀಕಾರ ಮಾಡುತ್ತೇನೆ. ಪ್ರಭು ಯೇಸು ನನ್ನ ಪ್ರಭು ಆಗಿದ್ದಾರೆ, ನನ್ನ ಸ್ವಾಮಿಯಾಗಿದ್ದಾರೆ. ಇವತ್ತಿನಿಂದ ನಾನು ಹೊಸದಾಗಿ ಹುಟ್ಟಿದ್ದೇನೆ. ಇವತ್ತಿನಿಂದ ನಾನು ರಕ್ಷಿಸಲ್ಪಟ್ಟಿದ್ದೇನೆ. ಇವತ್ತಿನಿಂದ ನಾನು ಪರಮೇಶ್ವರನ ಸಂತಾನವಾಗಿದ್ದೇನೆ. ಧನ್ಯವಾದ ಪ್ರಭು. ಯೇಸು ಸ್ವಾಮಿಯ ನಾಮದಲ್ಲಿ ಆಮೇನ್. ಹಲ್ಲೆಲೂಯಾ. ನೀವು ಈ ಪ್ರಾರ್ಥನೆಯನ್ನು ಮಾಡಿದ್ದೀರಿ. ನಮ್ಮ ಡೀಟೇಲ್ ಈ ಸ್ಕ್ರೀನ್ ಮೇಲೆ ಇದೆ. ನಮಗೆ ಹೇಳಿರಿ. ನೀವು ಈ ಪ್ರಾರ್ಥನೆಯನ್ನು ಮಾಡಿದರೆ ನಾನು ನಿಮಗೆ ಹೇಳಲು ಬಯಸುತ್ತೇನೆ. ಪರಮೇಶ್ವರರು ನಿಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಾರೆ. ನೀವು ನಿಜವಾಗಲೂ ರಕ್ಷಿಸಲ್ಪಟ್ಟಿದ್ದೀರಿ. ನಾವು ಪ್ರಾರ್ಥನೆ ಮಾಡೋಣ. ಓ ಪ್ರಭು, ನಾನು ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ. ಇವಾಗ ಅವರು ತಮ್ಮ ಜೀವನವನ್ನು ಯೇಸು ಸ್ವಾಮಿಗೆ ಕೊಟ್ಟಿದ್ದಾರೆ. ಯೇಸು ಸ್ವಾಮಿಯ ನಾಮವು ಇವರ ಮೇಲೆ ಸದಾ ಯಾವಾಗಲೂ ಇರುವುದು. ಶೈತಾನ ಯಾವುದೇ ದಾವ ಆಗಲಿ ಕಬ್ಜಾ ಆಗಲಿ ಇವರ ಮೇಲೆ ಇಲ್ಲ. ಇವರು ಪರಮೇಶ್ವರನ ರಾಜ್ಯದಲ್ಲಿದ್ದಾರೆ. ನಾನು ಇವರಿಗೆ ಆಶೀರ್ವಾದ ಮಾಡುತ್ತೇನೆ. ಬುದ್ಧಿಯ ಜೊತೆ, ತಿಳುವಳಿಕೆ ಜೊತೆ, ಪ್ರೇಮದ ಜೊತೆ. ಪವಿತ್ರಾತ್ಮವನ್ನು ಸ್ವೀಕರಿಸಿರಿ. ಪವಿತ್ರಾತ್ಮನಿಂದ ತುಂಬಲ್ಪಡ್ರಿ. ಪ್ರಭು ಯೇಸುವಿನ ನಾಮದಲ್ಲಿ ಆಮೇನ್. ಹಲ್ಲೆಲೂಯಾ. ಜೋರಾಗಿ ಕಿರ್ಚಬಹುದು. ಮಹಿಮಾ. ನಾವು ಎದ್ದು ನಿಂತುಕೊಳ್ಳೋಣ. ಪರಮೇಶ್ವರಿಗೆ ಧನ್ಯವಾದ ಹೇಳೋಣ. ಪರಮಪಿತನ ಪ್ರೀತಿ, ಯೇಸು ಸ್ವಾಮಿಯ ಅನುಗ್ರಹ, ಪವಿತ್ರಾತ್ಮನ ಸಹಭಾಗಿಯತೆ ನಮ್ಮ ಜೊತೆ ಯಾವಾಗಲೂ ಇರುವುದು. ಪ್ರಭು ಯೇಸುವಿನ ನಾಮದಲ್ಲಿ ಆಮೇನ್. ನಿಶ್ಚಯವಾಗಿಯೂ ಶುಭ ಕೃಪೆಯು ನನ್ನನ್ನು ಯಾವಾಗಲೂ ಹಿಂಬಾಲಿಸುವುದು. ನಾನು ಯಾವಾಗಲೂ ಯೆಹೋವನ ಮಂದಿರದಲ್ಲಿ ವಾಸಿಸುವೆನು. ಪ್ರಭು ಯೇಸು ನಾಮದಲ್ಲಿ ಆಮೇನ್. ಸಂತೋಷವಾಗಿರ್ರಿ. ವಾಕ್ಯ ಕೆಲಸ ಮಾಡುತ್ತದೆ.